ವೀಕೆಂಡ್ ಹಿನ್ನೆಲೆ ಜೋಗ ಜಲಪಾತಕ್ಕೆ ಜನಸಾಗರವೇ ಹರಿದು ಬರ್ತಾ ಇರೋದು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತ ಶರಾವತಿ ಕಣಿವೆಯಲ್ಲಿ ವರುಣನ ಅಬ್ಬರ ಇರುವಂತಹ ಹಿನ್ನೆಲೆ ರಾಜ್ಯ ಆಗಿರಬಹುದು, ರೋರರ್, ರಾಕೆಟ್, ರಾಣಿ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಜೋಗದಲ್ಲಿ ಮಂಜಿನಾಟ ಆಗಿರಬಹುದು, ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತಿರುವಂಥದ್ದು ಟೂರಿಸ್ಟ್ಗಳು. ಸೊ ಇವತ್ತು ವೀಕೆಂಡ್ ಬೇರೆ, ಸೊ ಹಂಗಾಗಿ ಸಹಜವಾಗಿ ಶಿವಮೊಗ್ಗದಲ್ಲಿ ಮಳೆ ಇದೆ. ಹಂಗಾಗಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಒಂಥರ ಖುಷಿಯ ಕ್ಷಣಗಳು. ನೋಡ್ತಾ ಇದ್ರಿ ಆ ರಮಣೀಯ ದೃಶ್ಯ ಯಾವ ರೀತಿಯಾಗಿ ಇದೆ ಅಂಥೇಳಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂಥ ಜೋಗ ಜಲಪಾತವನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಇವತ್ತು ಸಂಡೇ ಇರುವಂಥ ಹಿನ್ನೆಲೆಯಲ್ಲಿ ಆ ರೀತಿಯ ಜನಸಾಗರ ಇರೋದು. ಶರಾವತಿ ಕಣಿವೆಯಲ್ಲಿ ವರುಣನ ಅಬ್ಬರ ಇರುವಂಥ ಹಿನ್ನೆಲೆಯಲ್ಲಿ ಮನಮೋಹಕ ದೃಶ್ಯಗಳು ನೋಡಿದ್ರೇ ಚಂದ ಅನಿಸುತ್ತೆ. ಆ ದೃಶ್ಯವನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಶಿವಮೊಗ್ಗ ಭಾಗದಲ್ಲಿ ಆ ಜೋಗ ಜಲಪಾತವನ್ನು, ಆ ರಮಣೀಯ ದೃಶ್ಯವನ್ನು ನೋಡೋದಕ್ಕೆ ಜನಸಾಗರ ಇರೋದು. ಆದರೆ ಈ ಸಮಯದಲ್ಲಿ ಹೋಗೋದನ್ನು ಕಮ್ಮಿ ಮಾಡಬೇಕು. ಮಳೆ ಜಾಸ್ತಿ ಆದರೆ ಅವಾಂತರಗಳು ಸೃಷ್ಟಿಯಾಗತ್ತೆ. ಬಟ್ ನೋಡೋದಕ್ಕೆ ಈ ಸಮಯ ಬೆಟರ್ ಅಂತ ಅಂದ್ರೂ ಕೂಡ ಸ್ವಲ್ಪ ಮಳೆ ಕಮ್ಮಿ ಆಗಬೇಕು. ಆ ಸಮಯದಲ್ಲಿ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಮಳೆ ಇರುವಂಥ ಸಂದರ್ಭದಲ್ಲಿ ಹೋದರೆ ಭಾಳ ಸಮಸ್ಯೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಈ ಬಾರಿ ಅಷ್ಟೊಂದು ಮಳೆ ಏನಿಲ್ಲ. ಸೊ ಹಂಗಾಗಿ ಜನಸಾಗರ ಇರೋದು.